ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಚಿಕ್ಕೇಗೌಡರು ಹೇಳ್ತಾರೆ, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ ಚೆಲ್ವಾ. ಶಿವರಾಮನ ಜೈಲಿಗೆ ಕಳಿಸ್ದಾಗಿಂದ ನಿನ್ನ ಮಗಳ ಜೊತೆ ಸಂಸಾರ ಮಾಡ್ತಾ ಇಲ್ಲ ಭದ್ರ. ಅದ್ರಾಗೂ ಮನೆಯಲ್ಲೂ ಅವಳಿಲ್ಲ. ಈಗ ಹೆಂಗಿದ್ರು ಆಗ್ಬಾರ್ದು ಅನ್ನೋ ಆಗೋಗ್ಬಿಟ್ಟೈತೆ. ಶಿವರಾಮ ಅಳದು ತೂಗಿ ನಿನ್ನ ಮಗಳಿಗೆ ಸರಿಯಾಗಿ ನ್ಯಾಯ ಕೊಡ್ತಾ ಇದ್ದಾನೆ. ನೀನು ಈ ಆಸ್ತಿ ತಗೊಂಡು ಅವಳ ಜೀವನಕ್ಕೆ ಒಳ್ಳೆ ದಾರಿ ಮಾಡ್ಬೋದು ಅಂತ ನನಗೆ ಅನ್ನಿಸ್ತೈತೆ ಅಂತ ಚಿಕ್ಕೇಗೌಡರು ಹೇಳ್ತಾರೆ. ಆಗ ವಿದ್ಯೆಯವರು ಮನಸೊಳಗೆ ಅನ್ಕೊಂತಾರೆ, ಇದಕ್ಕೇನಾದರೂ ಅಪ್ಪ ಒಪ್ಕೊಂಡ್ಬಿಟ್ರೆ ನಾನು ಖಂಡಿತ ಬದುಕಿರಕ್ಕಿಲ್ಲ. ನನಗೆ ಈ ಆಸ್ತಿಗಿಂತ ನನ್ನ ಗಂಡನೇ ಮುಖ್ಯ. ಯಾವುದೇ ಕಾರಣಕ್ಕೂ ಒಪ್ಕೋಬೇಡ ಅಪ್ಪಯ್ಯ ಅಂತ ಮನಸೊಳಗೆ ಅನ್ಕೊಂಡು ಚೆಲುವನನ್ನ ನೋಡಿ ಕಣ್ಸನೆಯಲ್ಲಿ ಬೇಡ ಅಂತ ಹೇಳ್ತಾರೆ ವಿದ್ಯೆಯವರು. ಈ ಕಡೆ ಸುಭಾಷ ಹೇಳ್ತಾನೆ, ಚಿತ್ರಕ್ಕ ಈ ಚೆಲುವ ಹಣ ಆಸ್ತಿ ಅಂದ್ರೆ ಮೊದಲೇ ಬಾಯ್ ಬಿಡ್ತಾನೆ. ಇನ್ನು ದೊಡ್ಡಪ್ಪ ಇಷ್ಟೊಂದು ಪತ್ರಗಳನ್ನ ಇಟ್ರೆ ಅವ್ನು ಸುಮ್ಮನೆ ಬಿಡ್ತಾನ. ಹಿಂಗೆ ನೋಡ್ತಾ ಇರೋ ಆಸ್ತಿ ಪತ್ರನ ತಗೊಂಡು ಮಗಳನ್ನ ಕರ್ಕೊಂಡು ಹೆಂಗೆ ತಮಟೆ ಬಡ್ಕೊಂಡು ಕರ್ಕೊಂಬನ್ನೋ ಹಂಗೆ ಕುಣಿದಾಡ್ಕೊಂಡು ಹೋಗ್ತಾನೆ, ನೋಡ್ತಾ ಇರೋ ಅಂತ ಸುಭಾಷ್ ಹೇಳ್ತಾರೆ. ಆಗ ಊರಿನ ಮುಖ್ಯಸ್ಥರು ಹೇಳ್ತಾರೆ, ಚೆಲುವ ಎಷ್ಟೊತ್ತು ಯೋಚನೆ ಮಾಡಿದ್ರು ಅಷ್ಟೇ, ಗೌಡ್ರು ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ತಗೋ ಆ ಪೇಪರ್ನ ಅಂತ ಹೇಳ್ತಾರೆ. ಎಲ್ಲ ನೋಡ್ತಾ ಇದೆಯಾ ಬಿರ್ನಿ, ಏನಾದರೂ ಒಂದು ತೀರ್ಮಾನ ಮಾಡ್ಲಾ ಅಂತ ಹೇಳ್ತಾರೆ ಊರಿನ ಮುಖ್ಯಸ್ಥರು. ಚೆಲುವ ಹೋಗಿ ಆ ಪೇಪರ್ನ ಎತ್ಕೊಂಡ ತಕ್ಷಣನೇ ಮನೆಯವರೆಲ್ಲ ಗಾಬರಿ ಆಗ್ಬಿಡ್ತಾರೆ. ಮತ್ತೆ ಆ ಪತ್ರನ ಅಲ್ಲೇ ಇಟ್ಬಿಟ್ಟು ಮೌನವಾಗಿ ಬಂದು ಕೈ ಕಟ್ಕೊಂಡು ನಿಂತು ಬಿಡ್ತಾರೆ ಚೆಲುವ ಅವರು. ಯಾಕೆ ಚೆಲ್ವಾ ಪೇಪರ್ನ ಅಲ್ಲೇ ಇಟ್ಬಿಟ್ಟು ಹೋದೆ ಅಂತ ಚಿಕ್ಕೇಗೌಡರು ಕೇಳ್ತಾರೆ. ನಾನು ಯಾವುದೇ ಸಂಬಂಧಗಳನ್ನ ಕಳ್ಕೊಳ್ಳೋದಕ್ಕಿಂತ ಇಷ್ಟಪಡೋದಿಲ್ಲ ಅಂತ ಚೆಲುವ ಅವ್ರು ಹೇಳ್ತಾರೆ. ಇನ್ನೇನಪ್ಪ ಶಿವರಾಮ, ಚೆಲುವ ಆಸ್ತಿ ಪತ್ರ ತಗೊಳ್ಳದೆ ಸಂಬಂಧ ಕಳ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಇನ್ನು ಈ ಮದ್ವೆಗೆ ನಮ್ ತಕರಾರಿಲ್ಲ ಅಂತ ಅರ್ಥ ತಾನೆ. ಏನೋ ಆಗಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಅನ್ಕೊಂಡು ಮುಂದಕ್ಕೆ ಹೋಗ್ಬೇಕಲ್ವೇ ಅಂತ ಹೇಳ್ತಾರೆ ಚಿಕ್ಕೇಗೌಡರು. ಯಾರಿಗೂ ಅನ್ಯಾಯ ಆಗದೆ ಇರೋಂಗೆ, ಅವಮಾನ ಆಗದೆ ಇರೋಂಗೆ ಸ್ಥಾನಮಾನ ಕೊಟ್ಕೊಂಡು ಮುಂದಕ್ಕೆ ಹೋಗು ಅಂತ ಹೇಳ್ತಾರೆ ಚಿಕ್ಕೇಗೌಡರು. ನಮ್ಮೂರ್ ಹೆಣ್ಮಗಿಗೆ ಅನ್ಯಾಯ ಆಗ್ಬಾರ್ದು ಅಂತ ಇಲ್ಲಿ ಗಂಟ ಬಂದ್ವು. ಚೆಲುವ ನೋಡ್ರೆ ಸುಮ್ಕೆ ಆಗಿದಾನಂದ್ರೆ ಈ ಮದ್ವೆಗೆ ಒಪ್ಕೊಂಡವನೇ ಅಂತಾನೆ ಅರ್ಥ ಅಂತ ಊರಿನ ಮುಖ್ಯಸ್ಥರು ಹೇಳ್ತಾರೆ. ಈ ಕಡೆ ನೋಡಿದ್ರೆ ಚೆಲುವರಾಜ್ ಏನು ಮಾತಾಡದೆ ಮೌನವಾಗೇ ನಿಂತಿರ್ತಾರೆ. ಚಿಕ್ಕಪ್ಪ, ಈ ಚೆಲುವ ಈಗ ಸುಮ್ಕೆ ಆಗ್ಬಿಟ್ಟು ಆಮೇಲೆ ಮದ್ವೆ ಮನೆಗ್ ಬಂದು ಗಲಾಟೆ ಮಾಡದೆ ಇರಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ನೋಡವ, ಆಸ್ತಿಗಿಂತ ನಮಗೆ ಸಂಬಂಧ ಮುಖ್ಯ ಅಂತ ಅವ್ನು ಹೇಳಿದಾನಲ್ವೇ, ಹಂಗಂದ್ಮೇಕೆ ಅವನು ಹಂಗೆಲ್ಲ ಮಾಡಲ್ಲ ಬಿಡು ಅಂತ ಹೇಳ್ತಾರೆ ಚಿಕ್ಕೇಗೌಡರು. ನೀವು ನಿಶ್ಚಿಂತೆಯಿಂದ ಮದ್ವೆ ಕಾರ್ಯ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ಸಾವಿತ್ರಿ ಅವರು ಸರಿ ಚಿಕ್ಕಪ್ಪ ಅಂತ ಹೇಳ್ತಾರೆ. ಶಿವರಾಮ, ನಾವಿನ್ ಬರ್ತೀವಿ ಅಂತ ಚಿಕ್ಕೇಗೌಡರು ಹಾಗೆ ಊರಿನ ಮುಖ್ಯಸ್ಥರು ಅಲ್ಲಿಂದ ಹೊರಟ್ಬಿಡ್ತಾರೆ. ಶಿವರಾಮೇಗೌಡರು ಸಮೇತ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಚೆಲುವರಾಜ್ ಮೌನವಾಗಿ ಕಣ್ಣು ಮುಚ್ಕೊಂಡು ನಿಂತಿರ್ಬೇಕಾದ್ರೆ ವಿದ್ಯೆಯವರು ಅವ್ರನ್ನ ಮುಡ್ತಿದ್ದ ಹಾಗೆ ಟವಲ್ನ ಕೆಳಗಡೆ ಬಿಟ್ಬಿಡ್ತಾರೆ ಚೆಲುವರಾಜ್. ಆಗ ಅದನ್ನ ನೋಡ್ಬಿಟ್ಟು ವಿದ್ಯೆಯವರು ಟವಲ್ನ ಎತ್ತಿ ಕೈಗೆ ಕೊಡ್ತಾರೆ. ನಿನ್ನ ಬರ್ತೀನಿ ಅಂತ ಹೇಳಿ ಕಣ್ಸನ್ನೆಲೆ ಹೇಳಿ ಚೆಲುವರಾಜ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಒಬ್ಬಂಟಿಯಾದ ವಿದ್ಯೆಯವರು ಎಲ್ಲ ನೆನ್ಪು ಮಾಡ್ಕೊಂಡು ಅಳ್ತಾ ಕೂತಿರ್ತಾರೆ. ಈ ಕಡೆ ಕ್ವಾಟ್ಲೆ ಅವರು ಆ ಕಡೆ ಈ ಕಡೆ ಚಡಪಡಿಸ್ತಾ, ಈ ಫೋನ್ ಇಲ್ದೆ ಹೋದ್ರೆ ನಾನೆಲ್ಲ ಕಳ್ಕೊಂಡ್ಬಿಟ್ಟಿದೀನಿ ಅಂತ ಅನಿಸ್ತೈತೆ. ಈ ಕಡೆ ನೋಡಿದ್ರೆ ಕ್ವಾಟ್ಲೆ ಅವರು ಫೋನ್ ಇಲ್ದೆ ಚಡಪಡಿಸ್ತಾ ಇರ್ತಾರೆ. ಹೋಗ್ಲಿ, ನನ್ನ ಫ್ರೆಂಡ್ ಫೋನ್ ಅಂಗಡಿ ಇಟ್ಟಿದಾನಂತ ಹೋದ್ರೆ ಹೋಗ್ಲಿ, ಫೋನ್ನ ಅಕ್ಕಿ ಡಬ್ದೊಳಗೆ ಮಡಗ್ಬಿಡು ಅಂತ ಹೇಳ್ಬಿಟ್ಟ. ಇರ್ಲಿ, ಇನ್ನೂ 2 ಗಂಟೆ ಅಕ್ಕಿ ಡಬ್ದೊಳಗಡೆನೆ ಇರ್ಲಿ ಫೋನ್ನ. ಸರಿ, ಹೋಗ್ಲಿಲ್ಲ ಅಂದ್ರೆ ಮತ್ತೆ ಹೋಯ್ತೀನಿ ಅಂತ ಹೇಳ್ತಾ ಇರ್ತಾರೆ ಕ್ವಾಟ್ಲೆ ಅವರು. ಆದ್ರೆ ಅಲ್ಲಿ ಗಂಟೆ ಹೆಂಗಪ್ಪ ಕಾಲ ಕಳೆಯೋದು ಶಿವನೇ ಅಂತ ಫೋನ್ ಇಲ್ದೆ ಚಡ್ಪಡಿಸ್ತಾ ಇರ್ತಾರೆ ಕ್ವಾಟ್ಲೆ ಅವರು. ಈ ಕಡೆ ನೋಡಿದ್ರೆ ಕೇಕ್ ರಿಪೋರ್ಟ್ ನ ತಗೊಂಡು ಶರತ್ ಅವ್ರನ್ನ ಕರೀತಾರೆ. ಹೇಳಿ ಸರ್ ಅಂತ ಶರತ್ ಅವ್ರು ಬಂದಾಗ, ನೋಡು ರಿಪೋರ್ಟ್ ಬಂದಿದೆ, ಈ ಕೇಕ್ ಒಳಗಡೆ ಮತ್ ಬರೋ ಔಷಧಿನ ಮಿಕ್ಸ್ ಮಾಡಿದ್ದಾರೆ. ಅದನ್ನ ಯಾರೇ ತಿಂದ್ರು 5 ರಿಂದ 10 ನಿಮಿಷದೊಳಗೆ ಪ್ರಜ್ಞೆ ತಪ್ತಾರೆ. ಪ್ರಜ್ಞೆ ಬರೋದಕ್ಕೆ 6 ರಿಂದ 8 ಅವರ್ ಬೇಕಾಗುತ್ತೆ. ತಗೊಳ್ಳಿ ರಿಪೋರ್ಟ್ ಅಂತ ಶರತ್ ಕೈಗೆ ಕೊಡ್ತಾರೆ. ಮೊದ್ಲು ಈ ವಿಷಯನ ಅವ್ರಿಗೆ ಹೇಳ್ಬೇಕು ಅಂತ ಶರತ್ ಅವರು ಕ್ವಾಟ್ಲೆ ಅವರಿಗೆ ಫೋನ್ ಮಾಡ್ತಾರೆ. ಕ್ವಾಟ್ಲೆ ಅವರ ಫೋನು ಅಕ್ಕಿ ಡಬ್ಬದಲ್ಲಿ ಇರೋದ್ರಿಂದ ಯಾಕೋ ಫೋನೇ ಎತ್ತಾ ಇಲ್ಲ ಅಂತ ಶರತ್ ಅವ್ರು ಹೇಳ್ತಾರೆ. ಅರ್ಜೆಂಟ್ ಬೇರೆ ಅಂತ ಹೇಳ್ತಾ ಇದ್ರು. ಹೇಗಿದ್ರು ಅವ್ರ ಮನೆ ನನಗೆ ಗೊತ್ತು, ಹೆಜ್ಜೆ ನಾನೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಶರತ್ ಅವರು. ಈ ಕಡೆ ನೋಡಿದ್ರೆ ಈಶ್ವರಿ ಗ್ಯಾಂಗ್ ಒಂದ್ ಕಡೆ ಸೇರಿರುತ್ತೆ. ಸಾವಿತ್ರಿ ಅವರು ಹೇಳ್ತಾರೆ, ಹಬ್ಬ ಓದ್ ಜೀವ ವಾಪಸ್ ಬಂದಂಗಾಯ್ತು. ಚೆಲುವ ಇಷ್ಟು ಸುಲಭಕ್ಕೆ ಸುಮ್ಕೆ ಹೋಗ್ತಾನಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಹುಲಿ 4 ಹೆಜ್ಜೆ ಹಿಂದೆ ಹೋಯ್ತೈತಂದ್ರೆ ಏನ್ ಅರ್ಥ ಹೇಳು ಅಂತ ಕೇಳ್ತಾರೆ ಈಶ್ವರಿ ಅವರು. ಇನ್ನು ದೊಡ್ಡದಾಗಿ ಬೇಟೆ ಆಡೋದಕ್ಕೆ ಸಿದ್ಧವಾಗ್ತೈತಿ ಅಂತ ಅರ್ಥ ಅಂತ ಸುಭಾಷ್ ಹೇಳ್ತಾರೆ. ಆ ಚೆಲುವ ಹಂಗೆ ಆ ಗೇಣುದ್ದ ಸಿಕ್ಕಿದ್ರೆ ಆರುದ್ದ ಮಾಡ್ತಾನೆ ಅಂತದ್ರಾಗೆ ಬಾವನ್ ಮಾತಿಗೆ ಸುಮ್ಕೆ ಹೋಗಿದಾನಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಈಶ್ವರಿ ಅವರು ಹೇಳ್ತಾರೆ. ಯಾಕೋ ಅನುಮಾನ ಬರ್ತಾ ಇದೆ ಅಂತ ಹೇಳ್ತಾರೆ. ಆಗ ವಿನಂತಿ ಹೇಳ್ತಾರೆ, ಅನುಮಾನ ಅಂದ್ರೆ ಏನತ್ತೆ ಅರ್ಥ? ಇನ್ನೇನ್ ವಿನಂತಿ, ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಂಡು ಬರೋಣ ಅಂತ ಹೋಗಿದಾನನ್ನೋದೇ ಉದ್ದೇಶ ಅಂತ ಹೇಳ್ತಾರೆ ಈಶ್ವರಿ ಅವರು. ಕಣವ, ಅವನು ಇವತ್ತು ನ್ಯಾಯ ಕೇಳ ಉದ್ದೇಶಕ್ಕೆ ಬಂದವನು ದೊಡ್ಡಪ್ಪನ ಮಾತಿಗೆ ಒಪ್ಪಿ ಮರು ಮಾತಾಡದೆ ಸುಮ್ಕೆ ಹೋದ ಅಂದ್ರೆ ಅವನೇನೋ ದೊಡ್ಡದಾಗಿ ಸಂಚ್ ಮಾಡ್ಕೊಂಡು ಬರ್ತಾನೆ ಅಂತ ಅನ್ಸುತ್ತೆ ಅಂತ ಚಿತ್ರ ಅವ್ರು ಹೇಳ್ತಾರೆ. ಏನೇ ಅವ್ನ್ ಮಾಡೇ ಮಾಡ್ತಾನೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಅವತ್ತು ತಾಳಿ ಶಾಸ್ತ್ರದ ದಿನ ಅವ್ರ ಮಗಳನ್ನ ಕತ್ತಿಡ್ದು ಆಚೆ ದಬ್ದಾಗ ಮಗಳ ಮುಂದೆ ಸುಮ್ಕೆ ಮನೆಗೆ ಹೋದವನು ಪಂಚಾಯತಿ ಸೇರ್ಸಿ ಜನಗಳನ್ನ ಗುಡ್ಡೆ ಹಾಕಿ ಮತ್ತೆ ಮಗಳನ್ನ ಮನೆಗ್ ಬರ್ದಂಗ್ ಮಾಡ್ದ ತಾನೆ ಅಂತವನು ಸುಮ್ಕೆ ಹೋಗಿದಾನಂದ್ರೆ ಖಂಡಿತ ಏನೋ ಮಾಡೇ ಮಾಡ್ತಾನೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ದುಡ್ಡು ಅಂದ್ರೆ ಬಾಯ್ ಬಿಡೋ ಚೆಲ್ವಾ, ಆಸ್ತಿ ತೆಗೆದು ಟೇಬಲ್ ಮೇಲೆ ಇಟ್ರುನುವೆ
ಅವ್ನ್ ಮುಟ್ಲಿಲ್ಲ ಅಂದ್ರೆ ಅವ್ನ ತಲೆಯಲ್ಲಿ ಬೇರೆ ಏನೋ ಓಡ್ತಾ ಐತಿ ಅಂತ ಅರ್ಥ ಅಂತ ಸುಭಾಷ್ ಹೇಳ್ತಾರೆ. ಹೀಗೆ ಒಂದ್ರ ಮೇಲೆ ಒಂದು ಅಡೆತಡೆ ಬರ್ತಾ ಇರೋದ್ ನೋಡ್ತಾ ಇದ್ರೆ ಯಾಕೋ ಈ ಮದ್ವೆನೇ ನಡೆಯಲ್ಲ ಅಂತ ಅನಿಸ್ತಾ ಇದೆ ಅಂತ ಚಿತ್ರ ಅವ್ರು ಹೇಳ್ತಾರೆ. ಅಯ್ಯೋ ಚಿತ್ರ, ಹಿಂಗೆಲ್ಲ ಅಪಶಕ್ನ ನುಡಿಬಿಡ್ವೆ, ನನ್ನ ಕೇಳಿಸ್ಕೊಂಡ್ರೆ ನನಗ್ ಭಯ ಆಯ್ತೈತಿ. ಅದಕ್ಕೆ ನೀವೆಲ್ಲ ನಮ್ ಜೊತೆ ನಿಂತ್ಕೊಂಡು ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಹಾಗಾದ್ರೂ ಮಾಡಿ ಅವಳು ಮದ್ವೆ ಮಾಡಿಸ್ಬೇಕು ಅಂತ ಕೇಳ್ಕೊತಾರೆ ಸಾವಿತ್ರಿ ಅವರು. ಅದಕ್ಕೆ ಅಲ್ವಾ ಅತ್ತೆ ನಿನ್ ಜೊತೆ ನಾವಿರೋದು, ಆದ್ರೂ ಆ ಚೆಲುವ ಏನೋ ಮಾಡ್ತಾನೆ ಅಂತ ಡೌಟ್ ಆಗ್ತಾ ಇದೆ ಅಂತ ಸುಭಾಷ್ ಹೇಳ್ತಾರೆ. ನೋಡಿ, ಏನೇ ಅಡೆತಡೆ ಆದ್ರೂ ಸರಿ, 3 ಅಡಿನ ಮಟ್ಟ ಹಾಕಿ ಅವಳನ್ನ ಮೂಲೆಗೆ ಸೇರ್ಸ್ಬೇಕು ಅಂದ್ರೆ ಮದ್ವೆ ಆಗ್ಲೇಬೇಕು ಅಂತ ಹೇಳ್ತಾರೆ ಈಶ್ವರಿ ಅವರು. ಇದು ಅತಿಗೆ ಮಾತು ಅಂದ್ರೆ ನಾವು ನಿಮ್ಮನ್ನೇ ನಂಬ್ಕೊಂಡಿದೀವಿ, ನೀವು ಹಾಲ್ಗಾಗ್ತಿರೋ ನೀರ್ಗಾಗ್ತಿರೋ ಹಿಂಗೆ ಬಿಟ್ಟಿದ್ದು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಚೆಲುವ ಏನೋ ಕಿತಾಪತಿ ಮಾಡಕ್ಕೆ ಸಿದ್ಧವಾಗಿದ್ದಾನೆ. ಏನಾನ ಮಾಡ್ಲಿ, ಅವಂದೇ ಯಾವುದೇ ಪ್ರಯತ್ನಕ್ಕೂ ಎಲ್ಲ ಸಿಗದೆ ಇರೋಂಗೆ ನಾವ್ ಮಾಡ್ಬೇಕು, ಮೊದ್ಲು ಈ ಮದ್ವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾರೆ ಈಶ್ವರಿ ಅವರು. ಆ 3 ಅಡಿ ಮುಂದೆ ನಾವ್ ಗೆದ್ದಂಗ ಆಗೋದು. ಈ ವಿಷಯದಾಗೆ ಎಲ್ರು ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾರೆ ಈಶ್ವರಿ ಅವರು. ಈ ಕಡೆ ಶಿವರಾಮೇಗೌಡರು ಹೇಳಿದ ಮಾತನ್ನ ನೆನ್ಪು ಮಾಡ್ಕೊಂಡು ವಿದ್ಯೆ ಅವರು ಸೈಲೆಂಟ್ ಆಗಿ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿ ಚಂಪಾ ಅವ್ರು ಇರ್ತಾರೆ. ಅವತ್ತು ಪಂಚಾಯತಿಗೆ ಸೇರ್ಸಿ ನಿನ್ನ ಈ ಅಟ್ಟಿಗೆ ಸೇರ್ಸ್ದಂಗೆ ಇವತ್ತು ಏನಾದ್ರೂ ಮಾಡಿ ಈ ಮದ್ವೆ ತಡೆದು ನಿಮ್ಮ ಅಪ್ಪಯ್ಯ ಎಲ್ಲ ಸರಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಅಕ್ಕ ಅಂತ ಚಂಪಾ ಅವ್ರು ಹೇಳ್ತಾರೆ. ಆದ್ರೆ ಏನು ಮಾಡದೆ ಸುಮ್ಕೆ ಹೋಗ್ಬಿಟ್ರಲ್ಲ, ಅದೇ ಚಿಂತೆ ಬರ್ತಾ ಇದೆ ಅಂತ ಹೇಳ್ತಾರೆ ಚಂಪಾ ಅವರು. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಚಂಪಾ, ಈ ವಿಚಾರದಲ್ಲಿ ನನಗೆ ಧೈರ್ಯವಾಗಿದ್ದು ಅಪ್ಪಯ್ಯ ಮಾತ್ರ. ಅವ್ರು ಹೋದ್ಮೇಲೆ ನಾನು ಒಳಗಿರೋ ಧೈರ್ಯಕ್ಕೆ ಆಶ್ರಯನೇ ಇಲ್ದಂಗ ಆಗೋಯ್ತು. ಅವರು ಕೈ ಚೆಲ್ಲಿದ್ದು ಹೋಗಿ ಕ್ಷಣ ಕರಿ ಬಂಡೆನೆ ತಲೆ ಮ್ಯಾಗ್ ಬಿದ್ದು ಜೀವನೇ ಹೋದಂಗಾಯ್ತು. ಅಪ್ಪಯ್ಯ ಯಾಕೆ ಮೌನವಾಗಿ ಹೋಗಿದಾರೆ ಅನ್ನೋದೇ ನನಗೆ ಪ್ರಶ್ನೆ ಆಗಿದೆ ಚಂಪಾ ಅಂತ ಹೇಳ್ತಾರೆ ವಿದ್ಯಾ ಅವರು. ಒಂದ್ ಕಡೆ ಸಾವಿತ್ರಿ ಅಮ್ಮ ನಮ್ಮತ್ತೆ ಇಬ್ರುವೆ ಮದ್ವೆ ಮಾಡೇ ತೀರ್ತೀವಿ ಅಂತ ಸೊಂಟಕ್ಕೆ ಸೆರಗ್ ಸಿಗಿಸ್ಕೊಂಡು ನಿಂತವ್ರೆ. ಇನ್ನೊಂದ್ ಕಡೆ ಮಾವಯ್ಯ ಈ ಮದ್ವೆ ಬಗ್ಗೆ ಶಾನೆ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಕುಂತವ್ರೆ. ಅಂಥದ್ರಲ್ಲಿ ನಿಮ್ಮಪ್ಪಯ್ಯ ಬೇರೆ ಹಿಂಗ್ ಮಾಡ್ಬಿಟ್ರು. ಅಂಥದ್ರಲ್ಲಿ ಈ ಮದ್ವೆ ನಡೆಯೋದನ್ನ ತಪ್ಸಕ್ಕೆ ಆಗಕ್ಕಿಲ್ಲ ಅಂತ ಅನಿಸ್ತಾ ಇದೆ ಕಣಕ ಅಂತ ಚಂಪಾ ಅವ್ರು ಹೇಳ್ತಾರೆ. ಈ ಕಡೆ ನೋಡ್ರಿ ಕ್ವಾಟ್ಲೆ ಅವರು, ಅಯ್ಯಯ್ಯೋ ಹಾಳಾದ್ ಫೋನ್ ಇಲ್ದೆ ಒಂದ್ ನಿಮಿಷನೂ ಒಂದ್ ದಿನ ಕಳ್ದಂಗ ಆಯ್ತತ್ತಲ್ಲಪ್ಪ ಅಂತ ಮಾತಾಡ್ಕೋತಾ ಇರ್ಬೇಕಾದ್ರೆ ಆ ಕಡೆ ಶರತ್ ರಿಪೋರ್ಟ್ ನ ತಗೊಂಡ್ ಬರ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಶರತ್ ಅವರು ಕ್ವಾಟ್ಲೆಗೆ ರಿಪೋರ್ಟ್ ಕೊಡೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಕ್ವಾಟ್ಲೆ ಅವರು ಇಲ್ಲೇ ಕುಂತ್ರೆ ಬೇಜಾರಾಗುತ್ತೆ, ಅದಕ್ಕೆ ಗದ್ದೆಗೆ ಹೋಗಿ ನೀರ್ ಕಟ್ಬಿಟ್ಟು ಬರೋಣ ಅಂತ ಇವ್ರು ಹೋಗ್ತಾರೆ. ಸಾವಿತ್ರಿ ಮುಂದೆ ಬಂದ್ಬಿಟ್ಟು ಶರತ್ ಅವರು ಕ್ವಾಟ್ಲೆ ಅಣ್ಣ ಅಂತ ಕೂಗ್ತಾ ಇರ್ತಾರೆ. ಯಾರಪ್ಪ ನೀನು ಅಂತ ಸಾವಿತ್ರಿ ಅವ್ರು ಕೇಳಿದಾಗ ಅಕ್ಕ ಕ್ವಾಟ್ಲೆ ಅಣ್ಣನ ನೋಡ್ಬೇಕು ಅಂತ ಶರತ್ ಅವ್ರು ಹೇಳ್ತಾರೆ. ಅಟ್ಟಿಲಿದ್ರೆ ಒಂಚೂರು ಕರಿತೀರಾ ಅಂತ ಕೇಳ್ತಾರೆ ಶರತ್ ಅವರು. ಕ್ವಾಟ್ಲೆ ನಮ್ಮ ಹುಡುಗನೇ, ಅದೇನು ಅಂತ ಹೇಳು ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಅದ್ ಸರಿ, ನೀನ್ ಯಾರು, ಎಲ್ಲಿಂದ ಬಂದಿದೀಯಾ, ಏನಾಗ್ಬೇಕಾಗಿತ್ತು ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಅದು ನಾನು ಟೆಸ್ಟಿಂಗ್ ಲ್ಯಾಬಿನಿಂದ ಬಂದಿದ್ದೀನಿ ಅಂತ ಶರತ್ ಅವ್ರು ಹೇಳಿದಾಗ ಸಾವಿತ್ರಿ ಅವರು ಶಾಕ್ ಆಗ್ಬಿಡ್ತಾರೆ. ಅವರು ಬರ್ಡೇ ಕೇಕ್ ನ ತಗೊಂಬಂದು ಟೆಸ್ಟ್ ಮಾಡಿಸಿ ನನಗೆ ರಿಪೋರ್ಟ್ ಅರ್ಜೆಂಟ್ ಆಗಿ ಬೇಕು ಅಂತ ಹೇಳಿದ್ರು, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಶರತ್ ಅವ್ರು ಹೇಳ್ತಾರೆ. ಏನು ಕೇಕ್ ನ ಪರೀಕ್ಷೆ ಕೊಟ್ಟಿದ್ರಿ ಅಂತ ದಿಗ್ಲಾಗಿ ಕೇಳ್ತಾರೆ ಸಾವಿತ್ರಿ ಅವರು. ಅದನ್ನ ಕೇಳ್ಬಿಟ್ಟು ಶರತ್ ಅವ್ರು ಹೇಳ್ತಾರೆ, ಅದ್ಯಾಕೆ ನೀವು ಇಷ್ಟೊಂದು ಗಾಬರಿ ಆಗಿದ್ದೀರಾ, ನಾನ್ಯಾಕಪ್ಪ ಗಾಬರಿ ಬಿಡ್ಲಿ, ಸರಿ ಆ ರಿಪೋರ್ಟ್ ಅಲ್ಲಿ ಏನಿದ್ದದು ಅಂತ ಕೇಳ್ತಾರೆ ಸಾವಿತ್ರಿ ಅವರು. ಅದನ್ನೆಲ್ಲ ಹಂಗೆ ಹೇಳಕ್ಕಾಗಲ್ಲ, ನೀವು ಕ್ವಾಟ್ಲೆ ಅಣ್ಣನ ಕರೀರಿ ಅಂತ ಹೇಳ್ತಾರೆ ಶರತ್ ಅವರು. ಫಸ್ಟ್ ಅವ್ರನ್ನ ಕರೀರಿ, ಅವ್ರ ಹತ್ರಕ್ಕೆ ನಾನು ರಿಪೋರ್ಟ್ ಕೊಡ್ಬೇಕು ಅಂತ ಹೇಳ್ತಾರೆ. ಆಗ್ಲೇ ಹೇಳಿದ್ನಲ್ಲಪ್ಪ ಅವ್ನು ನಮ್ಮ ಹುಡುಗನೇ, ಏನ್ ಬಂದೈತೆ ಅಂತ ಹೇಳಿ ಪರವಾಗಿಲ್ಲ ಅಂತ ಕೇಳ್ಕೊತಾರೆ ಸಾವಿತ್ರಿ ಅವರು. ನಾನೇ ಅವ್ನಿಗೆಲ್ಲ ಹೇಳ್ತೀನಿ, ಅದ್ ಏನು ಅಂತ ಒಸಿ ಬಿರ್ನೆ ಹೇಳಪ್ಪ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಶರತ್ ಅವ್ರು ಹೇಳ್ತಾರೆ, ಅವ್ರ ಅನುಮಾನ ನಿಜ ಆಗೈತೆ, ಅದ್ರಲ್ಲಿ ಯಾರೋ ಪ್ರಜ್ಞೆ ತಪ್ಪೋ ಔಷಧಿ ಬರೆಸಿದ್ದಾರೆ, ಯಾರು ತಿಂದ್ರು ಜ್ಞಾನ ತಪ್ಪಿಡ್ತಾರೆ. ಇದನ್ನ ಕೇಳಿ ಸಾವಿತ್ರಿ ಅವರಿಗೆ ಶಾಕ್ ಆಗ್ಬಿಡುತ್ತೆ. ಸಾವಿತ್ರಿ ಅವ್ರ ಮನ್ಸೊಳಗೆ ಅನ್ಕೊಂತಾರೆ, ಅಯ್ಯೋ ದೇವ್ರೆ ಇದೇನಪ್ಪ ಹೊಸ ಗ್ರಾಚಾರ ಬಂದೈತೆ, ಹಂಗಾದ್ರೂ ಮಾಡಿ ಇವನ್ ಬಾಯಿ ಮುಚ್ಚಿಸ್ದೆ ಹೋದ್ರೆ ಆಮೇಲೆ ಎಲ್ಲ ಎಕ್ಕುಟ್ಟೋಗುತ್ತೆ ಅಂತ ಮನ್ಸೊಳಗೆ ಅನ್ಕೊಂಡು ಶರತ್ ಅವ್ರನ್ನ ಕೈ ಹಿಡ್ಕೊಂಡು ಬೇರೆ ಕಡೆಗೆ ಎಳ್ಕೊಂಡು ಹೋಗ್ತಾರೆ. ನೋಡಪ್ಪ ನೀನಿದ್ದ ಅಮ್ಮಯ್ಯ ಅಂತೀನಿ, ಈ ವಿಷಯ ಮಾತ್ರ ಕ್ವಾಟ್ಲೆಗೆ ಹೇಳ್ಬೇಡ, ರಿಪೋರ್ಟ್ ನನ್ಗೆ ಕೊಟ್ಬಿಡು ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಇದೇನಕ್ಕ ಹಿಂಗ್ ಹೇಳ್ತಾ ಇದೀರಿ, ಇಂಥ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳಕ್ಕಾಗುತ್ತಾ, ಸಾಧ್ಯನೇ ಇಲ್ಲ ಬಿಡಿ ಅಂತ ಹೇಳ್ತಾರೆ ಶರತ್ ಅವರು. ನೋಡಪ್ಪ ಎಲ್ಲದಕ್ಕೂ ಒಂದ್ ಬೆಲೆ ಅಂತ ಇರ್ತದೆ, ಸುಳ್ಳುಗೂ ಒಂದ್ ಬೆಲೆ ಕೊಟ್ಬಿಡ್ತೀನಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ಕಡೆ ನೋಡ್ರೆ ಕ್ವಾಟ್ಲೆ ಅವರು, ಅಯ್ಯೋ ಅದೆಂತ ಆಸಾಮಿ, ನಾನು ಮಿಷಿನ್ ಮನೆ ಬೀಗದ ಕೈನೇ ತಗೊಂಡೇ ಹೋಗ್ತಾ ಇದೀನಲ್ಲ, ಫೋನ್ ಇಲ್ದೆ ಹೋಗಿರೋಕೆ ನನ್ಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ, ಮನೆಗೆ ಹೋಗಿ ಬೀಗದ ಕೈ ತಗೊಂಡ್ ಬಂದ್ಬಿಡೋಣ ಅಂತ ಹೇಳಿ ವಾಪಸ್ ಮನೆಗೆ ಬರ್ತಾರೆ ಕ್ವಾಟ್ಲೆ ಅವರು. ನಿನ್ಗೆ ಕೈ ಮುಗಿದ್ ಕೇಳ್ಕೊಂತೀನಿ, ನೀನು ಕ್ವಾಟ್ಲೆ ತಾವ್ ಸತ್ಯ ಹೇಳಿದ್ರ ನಿನ್ಗೇನು ಲಾಭ ಇಲ್ಲ, ನೀನ್ ನನಗೆ ಸಹಾಯ ಮಾಡಿದ್ರೆ ನಾನು ನಿನಗೆ ಕೇಳಿದ್ ಕೊಡ್ತೀನಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಒಳ್ಳೆ ಧರ್ಮ ಸಂಕಟಕ್ಕೆ ಸಿಲುಕಿಸ್ತಾ ಇದೀರಲ್ಲ ನೀವು ನನ್ನನ್ನ, ಏನೇ ಆದ್ರೂ ನಾನ್ ಬೆಲೆ ಕಟ್ಟಿದ್ರೆ ತಪ್ಪಾಗುತ್ತೆ, ಕೊಂಡ್ಕೊಳಕ್ ಹೊಂಟಿರೋ ಅದನ್ನ ನೀವೇ ಕಟ್ಬಿಡಿ. ಶರತ್ ಅವ್ರು ಕೇಳಿದಾಗ ಸಾವಿತ್ರಿ ಅವರು ಕೈಯಲ್ಲಿರುವ ಬಂಗಾರದ ಬಳೆನ ಕೊಡ್ತಾರೆ. ತಗೊಳಪ್ಪ, ಈ ಬಳೆ 20 ಗ್ರಾಮ್ ಇದೆ, ನೀನ್ ಹೇಳೋ ಸುಳ್ಳಿಗೆ ಇದೇ ಒಳ್ಳೆ ಬೆಲೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಏನಕ್ಕ ನೀವು ಸತ್ತಿಗೆ ಕಟ್ಟೋ ಬೆಳೆ ಇಷ್ಟೇನಾ ಅಂತ ಶರತ್ ಅವ್ರು ಕೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಇದೇನಪ್ಪ ಚಿನ್ನದ ಬೆಲೆ ಗಗನಕ್ಕೆ ಹೊಂಟೋಗದೆ, ಆದ್ರೆ ಸತ್ತಿದ ಬೆಲೆ ಅದ್ರ 10ರಷ್ಟು ಆಗೋಗಿದೆಯಲ್ಲ ಅಂತ ಶರತ್ ಅವ್ರು ಕೇಳ್ತಾರೆ. ನೋಡಪ್ಪ ನೀನು ಸಣ್ಣದ್ರಲ್ಲಿ ನಮ್ ತಮ್ಮ ಸತ್ತೋಗಿದ್ನಲ್ಲ ಅವನ್ ತರಾನೇ ನೀನ್ ಇದೀಯಾ, ನನ್ನನ್ನ ನಿಮ್ಮ ಅಕ್ಕಯ್ಯ ಅನ್ಕೊಂಡು ಅದ್ರ ಜೊತೆ ಈ ಬಳೆನೂ ತಗೊಂಡು ಕಾಗ್ದ ಕೊಟ್ಬಿಡಪ್ಪ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ.
ಸರಿ ಕೊಡಿ ಆಯ್ತು ಅಂತ ಆ ಬಳೆನ ಇಸ್ಕೊಂಡು ಶರತ್ ಅವರು ಆ ಕಡೆ ಹೊರಟು ಬಿಡ್ತಾರೆ. ಈ ಕಡೆ ನೋಡಿದ್ರೆ ಸಾವಿತ್ರಿ ಅವರು ಆ ರಿಪೋರ್ಟ್ ನ ತಗೊಂಡು ಹರಿದಾಕ್ಬಿಡ್ತಾರೆ. ಪಾಟ್ಲೆ ಅವರು ಬರ್ತಿದ್ದಂಗೆ ಇದೇನಿದು ಅಟ್ಟಿತ್ತವ ಯಾವ್ದೋ ಗಾಡಿ ನಿಂತ್ಬಿಟ್ಟ ಇದೆ. ಅಷ್ಟರಲ್ಲೇ ಎದುರು ಶರತ್ ಬರ್ತಾರೆ. ಇಂದ ಗಾಡಿ ಅಂತ ಕ್ವಾಟ್ಲೆ ಅವ್ರು ಕೇಳಿದಾಗ ಶರತ್ ಅವ್ರು ಹೇಳ್ತಾರೆ, ಹೌದಣ್ಣ ನೀನ್ ಯಾಕ್ಲ ಅಟ್ಟಿ ಗಂಟ ಬರಕ್ ಹೋದೆ ಅಂತ ಕ್ವಾಟ್ಲೆ ಅವ್ರು ಕೇಳ್ತಾರೆ. ಬರ್ತಾ ಇದ್ನಲ್ಲ ಸದ್ಯ ಯಾರು ನೋಡಿಲ್ಲ ತಾನೆ ಅಂತ ಕೇಳ್ತಾರೆ. 2 ಸಲ ಫೋನ್ ಮಾಡಿದ್ರು ನೀವ್ ಎತ್ತಿಲ್ಲ, ಅದಕ್ಕೆ ಒಂದ್ ಹೆಜ್ಜೆ ನಾನೇ ಬಂದ್ಬಿಟ್ಟೆ ಅಂತ ಶರತ್ ಅವ್ರು ಹೇಳ್ತಾರೆ. ಫೋನ್ ಒಂದು ದೊಡ್ಡ ಕತೆ ಆಗ್ಬಿಟ್ಟೈತ್ ಬಿಡು. ಸರಿ ಟೆಸ್ಟ್ ಮಾಡೈತೆ ಏನಾಯ್ತು ಹೇಳು, ನಾವು ಅನುಮಾನ ಪಟ್ಟಂಗೆ ಅದ್ರಲ್ಲಿ ಏನಾದ್ರು ಬೆರಕೆ ಆಗೈತೆ ಅಂತ ಕ್ವಾಟ್ಲೆ ಅವ್ರು ಕೇಳ್ತಾರೆ. ಈ ಕಡೆ ನೋಡಿದ್ರೆ ಸಾವಿತ್ರಿ ಅವರು ಎಲ್ಲಿ ಶರತ್ ಅವ್ರು ಹೇಳ್ಬಿಡ್ತಾರಂತ ಗಾಬರಿ ಆಗ್ತಾ ಇರ್ತಾರೆ. ಸಾವಿತ್ರಿ ಅವರು ಕೈ ಮುಕ್ಕೊಂಡು ಸನ್ನೆಯಲ್ಲಿ ಬೇಡ ಹೇಳ್ಬೇಡ ಅಂತ ಹೇಳ್ತಾರೆ. ಆಗ ಶರತ್ ಅವರು ಆ ರಿಪೋರ್ಟ್ ಅಲ್ಲಿ ಏನು ಬಂದಿಲ್ಲ, ಆ ಕೇಕಲ್ಲಿ ಏನು ಬೆರಕೆ ಆಗಿಲ್ಲ ಅಂತ ಹೇಳ್ತಾರೆ. ಶರತ್ ಮಾತನ್ನ ಕೇಳ್ಬಿಟ್ಟು ಸಾವಿತ್ರಿ ಅವರು ರಿಲೀಫ್ ಆಗ್ಬಿಡ್ತಾರೆ. ಚೆನ್ನಾಗಿ ಇನ್ನೊಂದ್ಸಲ ಚೆಕ್ ಮಾಡಿಸ್ಬೇಕಾಗಿತ್ತು ಅಂತ ಕ್ವಾಟ್ಲೆ ಅವ್ರು ಕೇಳ್ತಾರೆ. ನೀ ಕೊಟ್ಟಿದ್ ಕೇಕ್ ನ ಎಲ್ಲಾನು ಒಂದ್ ಕಡೆಯಿಂದ ಚೆಕ್ ಮಾಡಿಸಿದ್ದಾಯ್ತು, ಅದ್ರಲ್ಲಿ ಎಂತದ್ದು ಬೆರಕೆ ಆಗಿಲ್ಲ, ತಿಂದ್ರೆ ಯಾಕೆ ಜ್ಞಾನನೂ ತಪ್ಪಲ್ಲ ಅಂತದ್ದು ಇಲ್ಲ ಅಂತ ಶರತ್ ಅವ್ರು ಹೇಳ್ತಾರೆ. ನೀವು ಬೇರೆ ಏನೋ ಅರ್ಜೆಂಟ್ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಶರತ್ ಅವರು. ಈಗ ರಿಪೋರ್ಟ್ ಬೇಕಂದ್ರೆ ಲ್ಯಾಬ್ ಕಡೆ ಬಂದು ಇಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಈಗ ನೀನು ಮತ್ತೆ ಬರ್ಬೇಡ, ಏನಾದ್ರು ಇದ್ರೆ ನಾನೇ ಬರ್ತೀನಿ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಕೇಕ್ ಅಲ್ಲಿ ಏನು ಬೆರಕೆ ಆಗಿಲ್ಲ ಅನ್ಮೇಕೆ ತಮ್ಮ ಜ್ಞಾನ ತಪ್ಪಕ್ಕೆ ಏನಪ್ಪ ಕಾರಣ ಆಗಿರ್ಬೋದು, ಅರ್ಥ ಆಯ್ತಾ ಇಲ್ವೇ, ಯಾವ್ದನ್ ನಂಬಬೇಕು ಯಾವ್ದನ್ ನಂಬಾರ್ದು ಅಂತ ಕ್ವಾಟ್ಲೆ ಅವ್ರು ಮಾತಾಡ್ಕೋತಾರೆ. ಹಬ್ಬ ಬೆಂಕಿ ಬಿದ್ರು ಸದ್ಯ ಉರಿ ತಟ್ಲಿಲ್ಲ ಅಂತ ಸಾವಿತ್ರಿ ಅವ್ರು ಮಾತಾಡ್ಕೋತಾರೆ. ಮದ್ವೆ ಮಾಡಿಸ್ ಮುಗಿಸೋ ಅಷ್ಟೊತ್ತಿಗೆ ನನ್ನ ಜೀವನೇ ಹೊಂಟೋಯ್ತದೆ, ಯಾವ್ರೆ ನೀನೇ ಕಾಪಾಡ್ಬೇಕಪ್ಪ ಅಂತ ಸಾವಿತ್ರಿ ಅವ್ರು ಬಿಡ್ಕೋತಾರೆ. ಈ ಕಡೆ ಚೆಲುವರಾಜ್ ಫೋನ್ ಮಾಡ್ತಾರೆ. ವಿದ್ಯಾ ಫೋನ್ ನೋಡ್ಬಿಟ್ಟು ಅಪ್ಪಯ್ಯ ಫೋನ್ ಮಾಡ್ತಾರೆ ಅಂತ ಚಂಪಾ ಅವ್ರಿಗೆ ಹೇಳ್ತಾರೆ. ಈಗ ಇದ್ದದ್ದು ಒಂದೇ ಒಂದ್ ಭರವಸೆ ಅಂದ್ರೆ ನೀನೇ ಅಪ್ಪ, ಮದ್ವೆ ವಿಚಾರದಲ್ಲಿ ನೀನು ಏನು ಮಾತಾಡದೆ ಹೊಂಟೋದೆಲ್ಲಪ್ಪ. ಈಗ ನಾನು ಏನ್ ಮಾಡ್ಲಿ, ನನ್ ಗಂಡ ಇನ್ನೊಬ್ಳು ಕೊಳ್ಳಿಗೆ ತಾಳಿ ಕಟ್ಟೋದನ್ನ ನೋಡ್ಕೊಂಡು ಹೆಂಗ್ ಬದುಕಿರ್ಲಿ, ಯಾಕಪ್ಪ ಹಿಂಗ್ ಮಾಡ್ದೆ ಅಂತ ಹೇಳ್ತಾರೆ ವಿದ್ಯಾ ಅವರು. ನೀನೇ ನನ್ನನ್ನ ಕೈ ಬಿಟ್ಬಿಟ್ರೆ ನನ್ಗೆ ಯಾರ್ ದಿಕ್ಕು ಅಂತ ಹೇಳ್ತಾರೆ ವಿದ್ಯಾ ಅವರು. ಯುದ್ಧ ಅಂದ್ರೆ ಬರೀ ಶಕ್ತಿ ಮಾತ್ರ ಬಳಸೋದಲ್ಲ ಕಣವ, ಯುಕ್ತಿನೂ ಬಳಸ್ಬೇಕು. ನಾನು ನಿಮ್ಮ ಅಟ್ಟಿಯಿಂದ ಸುಮ್ಕೆ ಬಂದಿದ್ದೀನಿ ಅಂದ್ರೆ ನನ್ನ ಹೋರಾಟದ ತಂತ್ರದ ಒಂದು ಭಾಗ ಅಂತ ತಿಳ್ಕೊ ಅಂತ ಚೆಲುವರಾಜ್ ಹೇಳ್ತಾರೆ. ಏನ್ ಹೇಳ್ತಾ ಇದೀಯಪ್ಪ ನೀನು, ನನಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ ವಿದ್ಯಾ ಅವ್ರು ಹೇಳ್ತಾರೆ. ನೀನು ಕೊನೆ ಗಂಟ ಆ ಅಟ್ಟಿಯಲ್ಲಿ ಸೊಸೆಯಾಗೆ ಬದುಕ್ಬೇಕು ಕಣವ, ಅವರು ನಿನಗೆ ಪರಿಹಾರ ಕೊಟ್ಟು ಸಂಬಂಧನೇ ಕಳ್ಕೋಬೇಕು ಅಂತ ಬೇರೆ ದಾರಿ ಹಿಡಿದ್ರಲ್ವೇ, ಅದಕ್ಕೆ ನಾನ್ ನಿನ್ನ ನಿನ್ ಗಂಡನ ಜೊತೆ ಬಾಳಿಸ್ಬೇಕು, ಮದ್ವೆನ ನಿಲ್ಸ್ಬೇಕಂತಾನೆ ನಾನ್ ಬೇರೆ ದಾರಿ ಹಿಡ್ಕಂಡೆ. ನೀವು ಯೋಚನೆ ಮಾಡ್ಬೇಡ ಕಣವ, ನಾನ್ ಪ್ರಾಣ ಕೊಟ್ಟಾದ್ರೂ ನಿನ್ನ ಮದ್ವೆ ನಿಲ್ಲಿಸ್ತೀನಿ ಅಂತ ಚೆಲುವರಾಜ್ ಹೇಳ್ತಾರೆ. ಅಪ್ಪಯ್ಯ ನೀನ್ ಹಂಗೆಲ್ಲ ಮಾತಾಡ, ಸುಮ್ಕೆ ಇರು. ಹಂಗಾರೆ ನೀನು ಮೌನವಾಗಿ ಹೋಗಿದ್ದು ಅಂತ ವಿದ್ಯವ್ರು ಕೇಳ್ತಾರೆ. ಇದು ನನ್ ಸೋಲಲ್ಲ, ನನ್ನ ಮುಂದಿನ ಗೆಲುವಿಗೋಸ್ಕರ ತಗೊಂಡ್ರೋ ನಿರ್ಧಾರ. ನಾನು ಮೌನವಾಗಿ ಬಂದಿರೋದಕ್ಕೆ ಅವ್ನು ಶರಣಾಗಿ ಹೋಗ್ತಾನಂತ ಅನ್ಕೊಂಡ್ರೆ ಅವರು ಮೂರ್ಖರು ಅಷ್ಟೇ. ಒಳ್ಳೆ ಕೆಲ್ಸಕ್ಕೆ ನನ್ನ ತಲೆ ಬೇಕಾದ್ರೂ ಒತ್ತೆ ಇಡ್ತೀನಿ, ಕೆಟ್ಟ ಕೆಲ್ಸಕ್ಕೆ ನನ್ನ ಮಾತನ್ನ ಒತ್ತೆ ಇಡಕ್ಕಿಲ್ಲ ಅಂತ ಹೇಳ್ತಾರೆ ಚೆಲುವರಾಜ್. ಇಲ್ಲಿ ಅವ್ರ ಮಾತಿಗಿಂತ ನನ್ನ ಮನಸ್ಸಾಕ್ಷಿ ಏನ್ ಹೇಳ್ತೈತೋ ಅದನ್ನೇ ನಾನು ಕೇಳೋನು, ಹಂಗೆ ನಾನು ಮಾಡೋದು. ಏನಾದ್ರೂ ಒಂದ್ ಮಾಡೇ ಮಾಡ್ತೀನಿ ಮಗಳೇ, ಆದ್ರೆ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಈ ಮದ್ವೆನ ತಡಿತೀನಿ ಅಂತ ವಿದ್ಯೆಯವರಿಗೆ ಸಾಂತ್ವನ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.